ನಮಸ್ಕಾರ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಟು ಅನದರ್ ವ್ಲಾಗ್. ಇವತ್ತಿನ ವ್ಲಾಗ್ ಸಮಥಿಂಗ್ ಯೂನಿಕ್ ಆಯ್ತಾ. ಯಾಕೆ ಯೂನಿಕ್ ಅಂದ್ರೆ ನಾನು ಇವತ್ತು ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ಹೋಗ್ತಾ ಇದ್ದೀನಿ. ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ಹೋಗ್ಬಿಟ್ಟು ಅಲ್ಲಿ ಪಬ್ಲಿಕ್ಸ್ ಹತ್ರ 2 ಸಿಂಪಲ್ ಕ್ವೆಶನ್ಸ್ ಕೇಳೋಣ ಅಂತ ಪ್ಲಾನ್ ಇದೆ. ಸೊ ಸಿಂಪಲ್ ಕ್ವೆಶನ್ಸ್ ಗೆ ಏನೇನ್ ಆನ್ಸರ್ ಮಾಡ್ತಾರೆ ಅವರು ಅಂತ ಫುಲ್ ವಿಡಿಯೋಸ್ ನೋಡಿ. ಹಾಗೆ ಚಾನಲ್ ಗೆ ಹೊಸಬ್ರಾದ್ರೆ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳೋದು ಮರಿಬೇಡಿ, ಸೊ ದಟ್ ನಿಮಗೆ ನನ್ನ ಎಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ ತಲುಪ್ತಾ ಇರುತ್ತೆ. ಬನ್ನಿ ವಿಡಿಯೋಗೆ ಹೋಗೋಣ. ಸೊ ಗೈಸ್, ನನ್ನ ಫ್ರೆಂಡ್ ಸಚಿನ್ ಅಂತ ಬರ್ತೀನಿ ಅಂತ ಹೇಳಿದ್ದಾನೆ. ಅವನ್ನ ಪಿಕ್ ಮಾಡ್ಕೊಂಡು ನಾವು ಮತ್ತಿಗೋಡ್ ಎಲಿಫೆಂಟ್ ಕ್ಯಾಂಪ್ ಹೋಗೋಣ. ಸೊ ಗೈಸ್, ನಾನು ಮತ್ತೆ ಸಚಿನ್ ಬಂದಿದೀವಿ. ಸೊ ಮತ್ತಿಗೋಡ್ ತಲುಪಿದೀವಿ. ಇವಾಗ ಹೋಗ್ಬಿಟ್ಟು ಪಬ್ಲಿಕ್ಸ್ ನ ಒಂದು 2 ಸಿಂಪಲ್ ಕ್ವೆಶನ್ಸ್ ಕೇಳೋಣ. ಸೊ ನೋಡೋಣ ಅವ್ರ ರಿಯಾಕ್ಷನ್ಸ್ ಏನಿರುತ್ತೆ, ಅವ್ರ ಆನ್ಸರ್ಸ್ ಏನಿರುತ್ತೆ ಅಂದ್ಬಿಟ್ಟು. ಸೊ ಇವ್ರದ್ದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಅವ್ರದಲ್ಲಿ ಹೋದ್ರೆ ನಿಮ್ಗೆ ಆನೆದು ಎಲ್ಲಾ ಇನ್ಫಾರ್ಮೇಶನ್ ಸಿಗುತ್ತೆ. ಏನು ಇನ್ಸ್ಟಾಗ್ರಾಮ್ ಪೇಜ್? ಸ್ವಾಗತ್ ಸಚಿನ್ ಅಂತ. ಓಕೆ ಗೈಸ್, ಸ್ವಾಗತ್ ಸಚಿನ್ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಹೋಗಿ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಆನೆ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಸಿಗುತ್ತೆ. ವಿಡಿಯೋಸ್ ಮಾಡ್ತಾ ಇದ್ದೀನಿ ಆಯ್ತಾ, ಜಸ್ಟ್ ಲೈಕ್ ಕಾಮನ್ ಕ್ವೆಶ್ಚನ್ ಹೇಳೋದು ಆಯ್ತಾ. ನನಗೂ ಇದು ಫಸ್ಟ್ ಟೈಮ್ ಪಬ್ಲಿಕ್ ವಿಡಿಯೋ ಮಾಡ್ತಾ ಇರೋದು. ಸೊ ಬ್ರೋ, ಇಲ್ಲಿರೋ ಆನೆಗಳಲ್ಲಿ ನಿಮ್ಗೆ ಇಷ್ಟ ಆಗೋ ಆನೆ ಯಾವ್ದು ಅಂಡ್ ಯಾಕೆ? ಅಭಿಮನ್ಯು. ಓಕೆ, ಬಿಕಾಸ್ ಅದೇ ಅಂಬಾರಿ ಇವಾಗ ಬರ್ತಾ ಇರೋದು. ಓಕೆ. ಅಂಡ್ ನಿಮ್ಗೆ ಗೊತ್ತಿರಂಗೆ ಎಲ್ಲಾ ಎಲಿಫೆಂಟ್ ಕಾರ್ಯಾಚರಣೆ ಅದು ಇದು ಅದ್ರಲ್ಲೆಲ್ಲ ಫುಲ್ ಫೇಮಸ್ ಇದೆ. Okay. ಸೊ ಅದಕ್ಕೋಸ್ಕರ ಅಂಡ್ ಅದನ್ನ AK-47 ಅಂತ ಹೌದು, ಹೇಗೆ ಮಾಡಿದವನು ಅಂತ ಕರೀತಾರೆ. ಹೌದು. So ಅದಕ್ಕೋಸ್ಕರ ಅಭಿಮನ್ಯು. ಓಕೆ. ಇನ್ನೊಂದು ಕ್ವೆಶ್ಚನ್ ಏನಂದ್ರೆ, ಟೂರಿಸ್ಟ್ ಗಳಾಗಿ ನೀವು ಕೊಡಗಿಗೆ ಬಂದ್ಮೇಲೆ ರೆಗ್ಯುಲರ್ ಬರ್ಬೇಕಾದ್ರೆ ಇಂಥದೊಂದು ಚೇಂಜಸ್ ಇರ್ಬೇಕಿತ್ತು, ಇದ್ದಿದ್ರೆ ಚೆನ್ನಾಗಿರೋದು ಸೊ ತರ. ಓಕೆ, ಆಕ್ಚುಲಿ ಹೇಳ್ಬೇಕಂದ್ರೆ ರೋಡ್ ಓಕೆ, ಸ್ವಲ್ಪ ಚೆನ್ನಾಗ್ ಮಾಡ್ಬೇಕಾಗಿತ್ತು. ಓಕೆ. ಅದೊಂದೇ ಅನ್ಸಿದ್ದು. ಬಾಕಿ ಬಾಕಿದ್ದೇನ್ ಅನ್ಸಿಲ್ಲ. ರೋಡ್ ನಿಮ್ಗೆ ಪ್ರಾಬ್ಲಮ್. ಇಲ್ಲಿ ಕೊಡಗದ ಜನರ ಬಗ್ಗೆ ಹೆಂಗ್ ಅನ್ಸುತ್ತೆ? ಸ್ವಲ್ಪ ಹಾಸ್ಪಿಟಾಲಿಟಿ ಇನ್ನು ಚೆನ್ನಾಗಿರ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ರು ಇವಾಗ ನೋಡಿ, ನೀವು ನಾವೇನಾರು ಮಾತಾಡ್ಸಕ್ ಹೋಗ್ತೀವಿ, ಹೋಟ್ಲಿಗೆಲ್ಲ ಮಾತಾಡಕ್ ಹೋಗ್ತೀವಿ, ಓಕೆ, ಬೇಕಾಬಿಟ್ಟಿ ಸುಮ್ನೆ ನಿಂಗ್ ಕಾಫಿ ಬೇಕಾ ಬರುತ್ತೆ, ಸ್ವಲ್ಪ ಆತರ ಚೇಂಜ್ ಮಾಡ್ಕೋಬೇಕು ಓಕೆ. ಅಂತ ಅನ್ಸುತ್ತೆ. ಲೈಕ್ ಆಟಿಟ್ಯೂಡ್ ಅಂತ ಹೇಳ್ತೀರಾ? ಆಟಿಟ್ಯೂಡ್ ಸ್ವಲ್ಪ ಜಾಸ್ತಿನೇ ಕೊಡಗನ್. ಓಕೆ. ನಿಮ್ಗೆ ಯಾವ ಆನೆ ಇಷ್ಟ? ನಂಗೆ ನೋಡಕಂದ್ರೆ ಭೀಮಾನೇ ಇಷ್ಟ. ನಂಗೆ ಭೀಮ ಯಾಕೆ? ಅದೊಂದು ತರ ಸ್ವಲ್ಪ ಅದ್ರ ಬಾಡಿ ಸ್ಟ್ರಕ್ಚರ್ ಮತ್ತೆ ಗತ್ತು ಸಕದಾಗಿ, ಅದದ್ದು ಲುಕ್ ಚೆನ್ನಾಗಿದೆ ಅಲ್ಲ. ಬಟ್ ಹಾಗೆ ಹೇಳೋದಾದ್ರೆ ನಂದು ಫೇವ್ರೇಟ್ ಆನೆ ಭೀಮನೇ ಆಕ್ಚುಲಿ. ನೋಡಕ್ ಒಂಥರ ಕ್ಯೂಟ್ ಆನೆ, ಅದಕ್ಕೆ ಗತ್ತು ಚೆನ್ನಾಗಿದೆ. ಗತ್ ಚೆನ್ನಾಗಿದೆ. ನಿಮ್ಗೆ ಯಾವ ಆನೆ ಇಷ್ಟ? ಈಗ ಆನೆ ಮರಿಗಳು ಆನೆ ಮರಿಗಳು. ಓಕೆ. ಯಾವ್ದು ಆನೆ ಮರಿಗಳದು? ಭುವನೇಶ್ವರಿ. ಚಾಮುಂಡೇಶ್ವರಿ. ಚಿಕ್ಕ ಚೆನ್ನಾಗಿದೆ. ಹೆಸರು? ಹರ್ಷವರ್ಧನ್. ಓಕೆ. ನಿಮ್ಗೆ ಯಾವ ಆನೆ ಇಷ್ಟ? ನನ್ಗೆ ಭುವನೇಶ್ವರಿ ಮತ್ತೆ ರಾಜೇಶ್ವರಿ ಇಷ್ಟ ಆಯ್ತು. ಮತ್ತೆ ಭೀಮಾ ಗೊತ್ತಲ್ಲ, ಫೇಮಸ್ Okay. ಅಂತ. ಯಾಕೆ ಇಷ್ಟ ಆನೆಗೆ? ನೋಡಕ್ ಒಂದರ ಸಕ್ಕದಾಗಿದೆ, ರೆಸ್ಪಾಂಡ್ ಮಾಡುತ್ತೆ ಏನಾದ್ರು ಮಾತಾಡ್ಸಿದ್ರೆ, ಓಕೆ. ಅದಕ್ಕೆ ಇಷ್ಟ. ಸೊ ಕೊಡಗಿಗೆ ಬಂದ್ರೆ ನಿಮ್ಗೆ ಈ ತರ ಒಂದು ಚೇಂಜಸ್ ಇರ್ಬೇಕಿತ್ತು, ಯಾವ್ದೋ ಒಂದು ಪರ್ಟಿಕ್ಯುಲರ್ ಆಗಿ ಚೇಂಜಸ್ ಆಗ್ಬೇಕಿತ್ತು ಅಂತ ಅನ್ಸಿದ್ರೆ ನಿಮ್ಗೆ ಏನಿದೆ? ಮೇಜರ್ ರೋಡ್ Okay. ರೋಡ್ ಎಲ್ಲ ತುಂಬಾ ಏನು 70 ಕಿಲೋಮೀಟರ್ ಹೋಗಕ್ಕೆ 4 ಅವರ್ ಅದೆಲ್ಲ ಹಿಡಿಯುತ್ತೆ. ಲಿಟ್ರಲಿ ಕರ್ನಾಟಕದಲ್ಲಿ ಎಲ್ಲಾ ಕಡೆ ರೋಡ್ಗಳು ಹಾಗೆ ಇರೋದು ಅಂತ ನನಗೆ ಅನ್ಸುತ್ತೆ. ಹೌದು, ಬಟ್ ಇಲ್ಲಿ ಇನ್ನ ಮಂಗಳೂರು ಸೈಡ್ ಕಂಪೇರ್ ಮಾಡಿದ್ರೆ ಅದು ಗಾಡ್ಸೆ ಇದು ಗಾಡ್ಸೆ. ಹೌದು. ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿನೇ ಖರಾಬ್ ಆಗಿದೆ ರೋಡ್ ಎಲ್ಲ. ಅದೊಂದು. ಆಮೇಲೆ ನಮ್ ಫ್ರೆಂಡ್ ಹೇಳ್ದಂಗೆ ಸ್ವಲ್ಪ ಹಾಸ್ಪಿಟಾಲಿಟಿ, ಇನ್ನೊಂದ್ ಸ್ವಲ್ಪ ಔಟ್ಸೈಡರ್ ಸ್ವಲ್ಪ ಫ್ರೆಂಡ್. ಈಗ ಹೊರಗಡೆ ಟೂರಿಸ್ಟ್ ಗಳಿಗೆ ಕೊಡಗಿಗೆ ಬಂದಾಗ ತರ ರಿಯಾಕ್ಟ್ ಮಾಡ್ಬೇಕು. ಆಕ್ಚುಲಿ ನೀವು ಯಾವ ತರ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ? ಸ್ವಲ್ಪ ನಗ್ನಗ್ತಾ ಮಾತಾಡಿದ್ರೆ ಸಾಕು, ಜಾಸ್ತಿ ಏನ್ ಬೇಡ. ವೆಲ್ಕಮಿಂಗ್ ಆಗಿ ವೆಲ್ಕಮಿಂಗ್ ಆಗಿದ್ರೆ ಸಾಕು, ಓಕೆ. ಖುಷಿ ಆಗುತ್ತೆ ನಮ್ಗೆ ಹೋಗಿ ಕೂತ್ಕೊಳ್ಳೋದಕ್ಕೆ. ಓಕೆ. ನಿಮ್ಮ ಹೆಸರು? ಮಹಾಂತೇಶ್. ಮಹಂತೇಶ್. ಓಕೆ. ನಿಮ್ಗೆ ಯಾವ ಆನೆ ಇಷ್ಟ? ನನಗೆ ಎಲ್ಲಾ ಆನೆಗಳು ಇಷ್ಟ. ಎಲ್ಲ ಆನೆ ಅಂದ್ಬಿಟ್ಟು ಒಂದ್ ಪರ್ಟಿಕ್ಯುಲರ್ ಆನೆ ಇರತ್ತಲ್ಲ, ಲೈಕ್ ಪರ್ಟಿಕ್ಯುಲರ್ ಆನೆ ನನಗೆ ಲಿಟ್ರಲಿ ತುಂಬಾ ಖುಷಿ, ನೋಡಕ್ ಚೆನ್ನಾಗಿದೆ, ಹೌದು. ಇಲ್ಲಾಂದ್ರೆ ಅದು ಅಂಬಾರಿ ಹೊರತೋ ಇಲ್ಲ ಬೇರೆ ಏನೋ ಆಕ್ಟಿವಿಟಿಗಾಗಿ. ಭೀಮಾ ಬಂದ್ರೆ ಎಲ್ರು ಒಂಥರ ಏನೋ ಖುಷಿ ನೋಡ್ರಿ. ಭೀಮಾ ಬಂದ್ರೆ ಮಕ್ಳಿಗೂ ಜೋಶ್ ಒಂಥರ. ಹೌದು. Okay. ಇಲ್ಲಿ ಬಂದ್ರೆ ಇಲ್ಲಿ ನೇಚರ್ ಒಂಥರ ಪೀಸ್ ಆಗಿದೆ, ಚೆನ್ನಾಗಿದೆ. But- ಚೆನ್ನಾಗಿದೆ ಅದು. ನಿಮ್ ಒಪಿನಿಯನ್ ಹೇಳಿ. ಅವ್ರ ಒಪಿನಿಯನ್ ಅವ್ರು ಹೇಳಿದ್ರು. ಹೆಂಗಿದೆ ಹಂಗೆ ಎಂಜಾಯ್ ಮಾಡುದು. ಏನ್ ಎಕ್ಸ್ಪೆಕ್ಟ್ ಓಕೆ, ಥ್ಯಾಂಕ್ ಯು. ನಿಮ್ಗೆ ಇಲ್ಲಿ ಇರೋ ಆನೆಗಳಲ್ಲಿ ಯಾವ್ದು ಇಷ್ಟ? ನಂಗೆ ಭೀಮಾ ಇಷ್ಟ. ಓಕೆ. ಯಾಕೆ ಭೀಮ ಇಷ್ಟ? ಭೀಮಾ ಯಾಕೆ ಇಷ್ಟ ಅಂದ್ರೆ ನಾವು ಅವನ ಜೊತೆ ಮಾತಾಡಿದ್ರೆ ರಿಯಾಕ್ಟ್ ಮಾಡ್ತಾನೆ. ಓಕೆ, ಹಾಗಾಗಿ ಮತ್ತೆ ಅವನು ಎಲ್ಲರಕ್ಕಿಂತ ಸಣ್ಣ ಅವನು, ಅಂದ್ರೆ ಅಂಬಾರಿಯಲ್ಲಿ ಹೊರೆಯೋದ್ರಲ್ಲಿ. ಓಕೆ. ಆಮೇಲೆ ಮತ್ತೆ ಆನೆ ಅಂದ್ರೆ ನಂಗೆಲ್ಲ ತುಂಬಾ ಇಷ್ಟ. ನಾನು ಎಲ್ಲೆಲ್ಲಿ ಕ್ಯಾಂಪ್, ಆನೆ ಎಲಿಫೆಂಟ್ ಕ್ಯಾಂಪ್ ಇದೆ ಅಲ್ಲೆಲ್ಲ ಹೋಗಿ ಬರ್ತೀನಿ. ಓಕೆ. ನಿಮ್ ಎಲಿಫೆಂಟ್ ಅಂದ್ರೆ ತುಂಬಾ ಫೇವ್ರೆಟ್. Okay. ಹಾಗಾಗಿ ಸೆಕೆಂಡ್ ಇಷ್ಟ ಇರೋ ಆನೆ ಯಾವ್ದು? ಅಭಿಮನ್ಯು. ಅಭಿಮನ್ಯು. ಹಾ, ಓಕೆ. ಅಭಿಮನ್ಯು ಯಾಕೆ? ಅಭಿಮನ್ಯು ಅದು ಕುಂಕಿ ಆನೆ, ಏಷ್ಯಾದಲ್ಲಿ ನಂಬರ್ 1 ಕುಂಕಿ ಆನೆ ಆಗಿರೋದ್ರಿಂದ Okay. ಯಾವುದೇ ಆನೆಗಳನ್ನ ಪಳಗಿಸುತ್ತದು. ಸೊ ಹಾಗಾಗಿ ಅದು ನಮ್ದು ಹೆಮ್ಮೆ ಕೂಡ. ಓಕೆ. ಸೊ ನಾವು ಏಷ್ಯಾದಲ್ಲಿ ಅಂಬಾರಿ ಹೊರುತ್ತೆ. ಅಂಬಾರಿ ಹೊರತ್ತೆ, ಮತ್ತೆ ಏಷ್ಯಾದಲ್ಲಿ ಅದ್ರದಷ್ಟು ಕುಂಕಿ ಆನೆ ಯಾವ್ದು ಇಲ್ಲ. ಹಾಗಾಗಿ ನನ್ಗದು ಫೇವ್ರೇಟ್. ಆಮೇಲೆ ಭೀಮಂದು ಏನಕ್ಕೆ ಅಂತ ಹೇಳಿದ್ರೆ, ಅವ್ರದ್ದು ಭೀಮನ್ ಮಾವು ತರ ಇರ್ತಾರಲ್ಲ, ಅವ್ರೆಲ್ಲೋ ಬಿದ್ದಿರ್ತಾರೆ.
ಅವಾಗ ಅವ್ರನ್ನ ಎತ್ತಿ ಅದನ್ನ ತನ್ನ ಸೊಂಟಲ್ಲಿ ತಕೊಂಡ್ ಬಂದು ಅವ್ರನ್ನ ಮೇಲ್ ಬಿಡುತ್ತೆ. ಹೌದು. ನನಗೂ ಇಷ್ಟು ಎಲಿಫೆಂಟ್ಸ್ ಅಲ್ಲಿ ನನಗೆ ಲಿಟ್ರಲಿ ಭೀಮನೇ ಇಷ್ಟ. ಭೀಮನೇ ಸೊ ಇಷ್ಟ. ಮೊದ್ಲಿಂದನು ನಮ್ಮ ಮನೆ ಹತ್ರ ಸುಮಾರು ಕಾರ್ಯಾಚರಣೆಗೆಲ್ಲ ಬರ್ತದೆ. ಸೊ ಲೈಕ್ ವೆರಿ ಆಮೇಲೆ ಫ್ರೆಂಡ್ಲಿ. ಕಾರ್ಯಾಚರಣೆಗಳು ಇರೋದ್ರಿಂದ ಭೀಮನು ಇಷ್ಟ, ಎಲ್ಲ ಎಲಿಫೆಂಟ್ಸ್ ಗಳು ಇಷ್ಟ. ಬಟ್ ನಮ್ಗೆ ಇಲ್ಲಿ ಬಂದ್ರೆ ಒಂದು ರೈಡ್ ಹೋಗ್ಬೇಕು ಅಂತ ಅನ್ಸುತ್ತೆ ಆನೆಗಳ ಜೊತೆ. ಆತರ ಆಪ್ಷನ್ಸ್ ಇಲ್ಲಿ ಇಲ್ವಲ್ಲ. ಅಂದ್ರೆ ಅದೊಂದು ಇದ್ದಿದ್ರೆ ಚೆನ್ನಾಗಿತ್ತು. ನಮ್ಮ ಫೇವ್ರೆಟ್ ಆನೆಗಳು ಯಾವ್ದಿರುತ್ತಲ್ಲ ಓಕೆ ಅದ್ರ ಜೊತೆಗೆ ಒಂದು ರೈಡ್ ಹೋದ್ರೆ ಚೆನ್ನಾಗಿರುತ್ತೆ. ಓಕೆ. ನೀವ್ ಎಲ್ಲಿದವರು? ನಾವು ಪ್ರಾಪರ್ ಕುಂದಾಪುರ. ಟೂರಿಸ್ಟ್ ಆಗಿ ಕೊಡಗಿಗೆ ಬಂದ್ರೆ ಇಲ್ಲಿ ಇನ್ನೂ ಒಳ್ಳೇದಾಗಿರ್ಬೇಕಿತ್ತು ಅನ್ನೋದಾದ್ರೆ ಒಂದ್ ವಿಷಯ ಆದ್ರೆ ಎಲ್ಲ ಚೆನ್ನಾಗೇ ಇದೆ ಇಲ್ಲಿ. ಕೂರ್ಗ್ ಅಂತಂದ್ರೆ ತುಂಬಾ ಚೆನ್ನಾಗಿದೆ. ಅವರೆಲ್ಲ ಹೇಳ್ದಂಗೆ ರೋಡ್ ಅಂತ ಹೇಳ್ತಾರೆ. ಬಟ್ ನಂಗದು ಡಿಫ್ರೆನ್ಸ್ ಅನ್ಸ್ಲಿಲ್ಲ. ನಮ್ಗೆ ಅದು ಇಷ್ಟ ಅಂತ ಅಂದ್ಮೇಲೆ ರೋಡ್ ಗಿಡ ಯಾವ್ದು ಮ್ಯಾಟರ್ ಆಗಲ್ಲ. ಹೌದು. ಸೊ ನಾವು ಅದನ್ನೆಲ್ಲ ಬಟ್ ಅದ್ರೊಂದು ಕೊಡಗಿಗೆ ಈಗ ನೀವು ರೆಗ್ಯುಲರ್ ಬರ್ತಾ ಇರ್ತೀರಾ? ಇಲ್ಲ, ನಾವು ಫಸ್ಟ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್ ಬರ್ತಾ ಇರೋದು ಬಿಕಾಸ್ ಆಫ್ ಭೀಮನ್ ನೋಡ್ಲಿಕ್ಕೆ ಬಂದಿರೋದು. ಸೊ ಹಾಗಾಗಿ ನಮ್ಗೆ ಅದೇನು ಡಿಫ್ರೆನ್ಸ್ ಅನ್ಸಿಲ್ಲ. ಓಕೆ ಕೊಡಗು ಚೆನ್ನಾಗಿದೆ ಅಂತ ಗೊತ್ತು, ಓಕೆ. ಬಟ್ ಅದ್ರಲ್ಲಿ ಡಿಫ್ರೆನ್ಸ್ ಅಂತ ಅನ್ಸಿಲ್ಲ. ಸರ್ ಇಲ್ಲಿ ಇಷ್ಟು ಆನೆಗಳಲ್ಲಿ ನಿಮ್ಗೆ ಇಷ್ಟ ಆಗಿರೋ ಆನೆ ಯಾವ್ದು? ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ತುಂಬಾ ಮುದ್ದಾಗಿದೆ, ದೇವರೇ ನೋಡ್ದಂಗ. ಓಕೆ. ನಿಮ್ಗೆ ಯಾವ ಆನೆ ಇಷ್ಟ? ಚಾಮುಂಡೇಶ್ವರಿ. ಚಾಮುಂಡೇಶ್ವರಿ. ಓಕೆ. ಈಗ ನನಗೆ ಇನ್ನೊಂದು ಕ್ವಶನ್ ಇದೆ. ಕೊಡಗಿಗೆ ಬಂದಾಗ ನೀವು ಈ ತರ ಇದ್ದಿದ್ರೆ ಚೆನ್ನಾಗಿರೋದು ಅಂದ್ರೆ ಏನು? ಕೊಡಗಲ್ಲಿ ಈಗ ನಾವು ಸ್ವಲ್ಪ ವೆಜಿಟೇರಿಯನ್ಸ್, ಓಕೆ ವೆಜ್ ಆಪ್ಷನ್ಸ್ ಇದೆ, ಓಕೆ ಟೇಸ್ಟಿ ಇಲ್ಲ ಓಕೆ ಅಷ್ಟೇ. ಸ್ವಲ್ಪ ಇಂಪ್ರೂವೈಸ್ ಫುಡ್ ಅಲ್ಲಿ ಮಾಡಿದ್ರೆ, Okay. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದ್ 2 ರೆಸಾರ್ಟ್ ಹೋಗಿದ್ವಿ, ಒಂದ್ರಲ್ಲಿ ನಾಟ್ ಅಟ್ ಆಲ್ ಓಕೆ, ಓಕೆ. ಚೆಕ್ಔಟ್ ಮಾಡಿ ಇನ್ನೊಂದ್ ಬಂದ್ವಿ, ತುಂಬಾ ಚೆನ್ನಾಗಿ ಮಾಡಿದ್ರು. ಅದು ನಿಮ್ಗೆ ಈಗ ನಿಮ್ಗೆ ಅನ್ಸುತ್ತೆ ಲೈಕ್ ವೆಜ್ ಆಪ್ಷನ್ಸ್ ಕಮ್ಮಿ ಇದೆ ಅಂತ ಅನ್ಸುತ್ತೆ. ಕಮ್ಮಿ ಇದೆ, ಹೌದು. Okay. ಕೊಡಗು ಅಂದಿದ ತಕ್ಷಣ ನಾನ್ ವೆಜ್ ನಾನ್ ವೆಜ್ ನಾನ್ ವೆಜ್. ಹೌದು. ಇಂಪ್ರೂವ್ಮೆಂಟ್ ಅಂತಂದ್ರೆ ಇನ್ನೂ ಸ್ವಲ್ಪ ಕ್ಲೀನಿಂಗ್ ಬೇಕು. ಓಕೆ. ಮತ್ತೆ ಟೂರಿಸ್ಟ್ ಪ್ಲೇಸ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ತುಂಬಾ ಈ ಪ್ಲಾಸ್ಟಿಕ್ ನೆಲ್ಲ ಹೊರಗಡೆ ಎಸಿತಾರೆ, Okay. ಜನಗಳು ಮಾಡ್ತಾರೆ. ಹೌದು. ಅವರಿಗೆ ಸ್ವಲ್ಪ ಇನ್ನೊಂದೇನು ಅಂದ್ರೆ ಇಲ್ಲಿ ಆಕ್ಚುಲಿ ತುಂಬಾ ಕನ್ಸರ್ನ್ಸ್ ತಗೊಳ್ತಾರೆ, ಪ್ಲಾಸ್ಟಿಕ್ಸ್ ತಗೋಬರ್ಬಾರ್ದು ಅದು ಇದು ಅಂತ. ಬಟ್ ಹೊರಗಡೆಯಿಂದ ಜನ ಬರ್ತಾರೆ. ಬಟ್ ಅವ್ರ ಬುದ್ಧಿ ಕಲಿಬೇಕು ಸ್ವಲ್ಪ. ಸೊ ಈ ಇರ್ರೆಸ್ಪಾನ್ಸಿಬಲ್ ಇದಾರಲ್ಲ ಜನರಿಗೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರ ಮನೆ ಒಳಗಡೆ ಬಂದು ನಾವು ಕಸ ಹಾಕಿದ್ರೆ ಹೆಂಗಿರುತ್ತೆ? ಇದು ನಮ್ಮ ಮನೆ, ನಮ್ಮ ಮನೆ ಹೆಂಗ್ ಇಟ್ಕಂತೀವಿ ಹಂಗೆ. ಸೊ ನೇಚರ್ ಕ್ಲೋಸ್ ಆಗಿರೋ ಜಾಗನ ಕ್ಲೀನ್ ಆಗಿ ಇಟ್ಕೋಬೇಕು ಅಲ್ವಾ? ಸಿಂಪಲ್ ಸರ್, ಒಂದು ಎಕ್ಸಾಂಪಲ್, ಹಾ. ಹಿಮಾಲಯದಲ್ಲಿ ಒಂದು ಸೈಂಟಿಸ್ಟ್ ಸಿಕ್ಕಿದ್ರು. ಓಕೆ. ಅವ್ರು ಒಂದೇ ಮಾತು ಹೇಳಿದ್ರು, ಗ್ಲೇಷಿಯರ್ಸ್ ಯಾಕೆ ಬೇಗ ಕರಗ್ತಾ ಇದೆ, ನೀವು ಮಾಡ್ತಿರೋ ಕೆಳಗಡೆ ಪೊಲ್ಯೂಷನ್ ಇದೆಯಲ್ಲ ಅದರಿಂದ ಕರಗ್ತಿದೆ, ಎನ್ವಿರಾನ್ಮೆಂಟ್ ಹಾಳಾಗ್ತದೆ. ಹೌದು. ಸೊ ನೇಚರ್ ಎಷ್ಟು ಹಾಳಾಗ್ತಿದೆ ಅಂತ ಅಂದ್ಬಿಟ್ಟು ಜನರಿಗೆ ಗೊತ್ತಿಲ್ಲ, ತಗೊಬಂದು ಹಾಕ್ಬಿಡ್ತಾರೆ. ಸೊ ಅದನ್ನ ಜನ ಆಕ್ಚುಲಿ ಕಲ್ತ್ಕೋಬೇಕು ಅವರು. ನೆಕ್ಸ್ಟ್ ಜನರೇಷನ್ ಒಳ್ಳೇದ್ ಬಿಟ್ಟೋಗ್ಬೇಕು ನಾವು, ಹೌದು. ಅದು ಇಂಪಾರ್ಟೆಂಟ್. थैंक यू सर. आपको कौन सा हाथी अच्छा लगता है? That small one. छोटा वाला? वाई? For the baby. Definitely. अच्छा. और एक बात है कि आप लोग कोडगू में आते हो, तो आप लोग को क्या लगता है कि आप लोग का सुविधा के लिए क्या चेंजेस होना चाहिए था? एनीथिंग वट एवर कम्स टू योर माइंड. रोड के बारे में बोल सकते हैं. थोड़ा रोड जो है वो थोड़ा ओके सही नहीं है. ओके टूटा हुआ है रोड. ओके. अगर रोड सही होगा तो अच्छा होगा इन फ्यूचर. अच्छा, आप क्या बोल सकते हो? अच्छा. और रोड का अलावा खाना वाना सब अच्छा है, सब अच्छा ओके. है. आप लोग वेजिटेरियन हो? हाँ, वेजिटेरियन. ज्यादा ऑप्शंस है इधर वेजिटेरियन में? वेजिटेरियन के कम ऑप्शन है यहाँ पे, नॉन वेज का ज्यादा है यहाँ पे. नॉन वेज का ही ज्यादा ऑप्शन है यहाँ पे, तो हाँ. वेज का तो कम ही है, बट हाँ. एवरीथिंग इज ओके. ಯಾವ ಆನೆ ಇದು? ಸೋಮಶೇಖರ. ಓ, ಒಂದೇ ಕಂಡು ಇರೋದಿಲ್ಲ ಅಪದಾನೆ. ಸೋಮಶೇಖರ, ಲವ್ ಯು ಗೈಸ್. ನಂದು ಡೇ 1 ಆಫ್ ಡೈಲಿ ವ್ಲಾಗಿಂಗ್ ಚಾಲೆಂಜಸ್ ಅಲ್ಲಿ ಫಸ್ಟ್ ಡೇ ಕಂಪ್ಲೀಟ್ ಮಾಡಿದೀನಿ ನಾನು. ಸೊ ನನಗೇನ್ ಅನ್ಸುತ್ತೆ ಗೊತ್ತಾ, ಪಬ್ಲಿಕ್ ಅಲ್ಲಿ ನಾವು ವ್ಲಾಗ್ ಮಾಡ್ಬೇಕಾದ್ರೆ ನಾವ್ ಅನ್ಕೊಳ್ತೀವಿ ಓಕೆ ಜನ ಏನ್ ಹೇಳ್ತಾರೆ, ಅವ್ರು ರೆಸ್ಪಾಂಡ್ ಮಾಡಲ್ವೇನೋ, ಇಲ್ಲ ಅಂದ್ರೆ ರಿಜೆಕ್ಷನ್ ಸಿಗುತ್ತೆ. ಇವಾಗ ಹೋಗಿ ಕೇಳಿದಾಗ ದೇ ವಾಸ್ ಝೀರೋ ಏನ್ ಹೇಳ್ತೀವಿ ರಿಜೆಕ್ಷನ್ಸ್, ಆಯ್ತಾ. ಅಂಡ್ ದೇ ರೆಸ್ಪಾಂಡೆಡ್ ಸೋ ವೆಲ್. ನನಗೆ ಇನಿಷಿಯಲಿ ನನಗೆ ಸ್ವಲ್ಪ ನರ್ವಸ್ ಆಯ್ತು, ಬಟ್ ಗ್ರಾಜುಯಲಿ ವಿಡಿಯೋಸ್ ಮಾಡ್ತಾ ಐ ಫೆಲ್ ಲೈಕ್ ಐ ಆಮ್ ಟಾಕಿಂಗ್ ಟು ಅ ಫ್ರೆಂಡ್, ಆಯ್ತಾ. ಸೊ ಇಟ್ಸ್ ರಿಯಲಿ ನೈಸ್. ಸೊ ಐ ಥಿಂಕ್ ಯು ಶುಡ್ ಆಲ್ಸೋ ಡೂ ಇಟ್. ಭೀಮಾ ನೋಡಿ, ಭೀಮನ್ ಅಭಿಮಾನಿಗಳು, ಭೀಮನ್ ಅಭಿಮಾನಿಗಳು ಎಲ್ಲ ಆನೆಗಳಿಗಿಂತ ಜಾಸ್ತಿ ಭೀಮನ್ ಅಭಿಮಾನಿಗಳೇ ಇರೋದು ಇಲ್ಲಿ. ನೋಡಿ ಇವರೆಲ್ಲ ಭೀಮನ್ ಅಭಿಮಾನಿಗಳು ಎಷ್ಟು ಖುಷಿ ಪಡ್ತಾ ಇದಾರೆ. ಒಂದ್ ದೊಡ್ಡ ಫ್ಯಾನ್ ಬೇಸ್ ಇದೆ ಗೈಸ್ ಆಕ್ಚುಲಿ ಭೀಮನಿಗೆ. ಒಂದು ಅಭಿಮನ್ಯು, ಇನ್ನೊಂದು ಭೀಮಾ. ಲಿಟ್ರಲಿ ದೊಡ್ಡ ಫ್ಯಾನ್ ಬೇಸ್ ಇದೆ ಅವ್ರಿಗೆ, ಆಯ್ತಾ. ಇದು ಕ್ಲೋಸಿಂಗ್ ಟೈಮ್ ಆಯ್ತಾ, ಸೊ ಆನೆಗಳೆಲ್ಲ ಕ್ಯಾಂಪ್ ಒಳಗಡೆ ಹೋಗ್ತಾ ಇದಾವೆ. ಸೊ ನಾವು ಇನ್ನ
ಹೊರಟಿರೋದೆ, ಆಲ್ಮೋಸ್ಟ್ ಕ್ಲೋಸಿಂಗ್ ಆಯ್ತು. ಸೊ ಬನ್ನಿ ಗೈಸ್, ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ, ಇನ್ನೊಂದು ವ್ಲಾಗ್ ಅಲ್ಲಿ. ಟಿಲ್ ದೆನ್ ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್. ಬೈ ಬಾಯ್.